ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ರತಿ ಮನೆಯವರ ಹತ್ರ ಮತ್ತು ಮದನ್ ಮನೆಯವರ ಹತ್ರ ಎಲ್ಲ ಒಪ್ಪಿಸಿ ಸೂರ್ಯ ಮದುವೆಗೆ ಒಪ್ಪಿಸ್ತಾನೆ ಅವರನ್ನು. ಅವರು ಕೂಡ ಒಪ್ಪಿಕೊಳ್ತಾರೆ. ಅನಂತರ ಸೂರ್ಯ ಮನೆಗೆ ಬಂದೆಲ್ಲ ವಿಷಯವನ್ನು ತಿಳಿಸ್ತಾನೆ. ಆನಂತರ ಶಾಂತಿ ಹತ್ರ ಹೇಳ್ತಾನೆ, ಇನ್ನು ಡ್ಯಾನ್ಸ್ ಕ್ಲಾಸ್ ಎಲ್ಲ ಬೇಡ, ನಿಲ್ಲಿಸ್ಲಿಕ್ಕೆ ಹೇಳಪ್ಪ ಅಂತ ಹೇಳ್ತಾನೆ. ಹಾಗೆ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ, ಇನ್ನು ಡ್ಯಾನ್ಸ್ ಕ್ಲಾಸ್ ಎಲ್ಲ ಬೇಡ, ಇದೆಲ್ಲ ನಿಲ್ಲಿಸ್ಬಿಡು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಲ್ಲ ಇಲ್ಲ, ಅದನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಆಗೋಲ್ಲ, ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ, ಅವರು ಯಾವಾಗ ಬರ್ತಾರೆ ಅಂತ ನಾನು ಕಾಯ್ಕೊಂಡು ಕೂರ್ಲಾ, ಇಲ್ಲ ನನ್ನ ಕೈಕಾಲೆಲ್ಲ ಅಲ್ಲಾಡಿಸ್ತಾ ಇರಬೇಕು ಅಂತೇಳಿ ಹೇಳ್ತಾಳೆ. ಅದಕ್ಕೆ ಇವಳೇ ಹೇಳ್ತಾಳೆ, ಶ್ರುತಿ, ಅತ್ತೆ ಯಾಕೆ ನೀವು ಕಿಚನ್ ಡಿಪಾರ್ಟ್ಮೆಂಟನ್ನು ವಹಿಸ್ಕೊಳ್ಬಾರ್ದು ಅಂತೇಳಿ. ಆಗ ಶಾಂತಿಗೆ ಒಮ್ಮೆಲೆ ಶಾಕ್ ಆಗುತ್ತೆ. ಯಾಕೆಂದರೆ ಕಿಚನ್ ಡಿಪಾರ್ಟ್ಮೆಂಟ್ ಏನಾದರೂ ವಹಿಸ್ಕೊಂಡ್ರೆ ಎಲ್ಲರಿಗೂ ಅಡುಗೆ ಬೇಯಿಸಾಕಬೇಕು, ಅದು ತುಂಬ ಕಷ್ಟದ ಕೆಲಸ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಶಾಂತಿ ಒಪ್ಪೋದಿಲ್ಲ. ಆಗ ರಂಗನಾಥ್ ಅವರ ಮಧ್ಯೆ ಬಾಯಿ ಹಾಕಿ ಆ್ಯಕ್ಚುಲಿ ಅದಕ್ಕೆ ಶಾಂತಿ ಹೇಳ್ತಾಳೆ, ಏನು ಆ್ಯಕ್ಚುಲಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಇಷ್ಟು ದಿನ ಮೀನ ಬೇಯಿಸಾಕ್ತಾ ಇರಲಿಲ್ವಾ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹಾಂ ಬೇಯಿಸಾಕ್ತಾ ಇದ್ಲು, ಅರ್ಧ ದಿನ ಬುಗ್ರೆ ಅಂತ ಹೇಳಿ ಊರು ಸುತ್ತಕ್ಕೆ ಹೋಗಿ ಅರ್ಧ ದಿನದಲ್ಲಿ ಬೇಯಿಸಾಕ್ತಾ ಇದ್ಲು ಅಂತ ಹೇಳ್ತಾಳೆ. ಅಷ್ಟಾದರೂ ಕೂಡ ಮೀನನ್ನು ಬೈಯೋದು ಶಾಂತಿ ಬಿಡೋದೇ ಇಲ್ಲ. ಹಾಗೆ ರವಿ ಕೂಡ ಹೇಳ್ತಾನೆ, ಹೌದಮ್ಮ ಡ್ಯಾನ್ಸ್ ಕ್ಲಾಸ್ ಮುಚ್ಚಿಬಿಡು ಅಂತೇಳಿ. ಅದೇ ರೀತಿಯಾಗಿ ಕಸ್ತೂರಿ ಕೂಡ ಹೇಳ್ತಾಳೆ, ಹೌದು ಶಾಂತಿ, ನೀನು ದೊಡ್ಡ ಸಮಸ್ಯೆಯಿಂದ ಪಾರಾಗಿದ್ಯಾ, ಎಲ್ಲರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರು ಅಂತ ಹೇಳಿ. ಅದಕ್ಕೆ ಶಾಂತಿ ಅಷ್ಟಾದರೂ ಅಲ್ಲಿಂದ ಕೂಡ ಕೇಳ್ತಾಳೆ, ಏನಂತ ನನಗೆ ಇವರು ಪರಿಹಾರ ಮಾಡಿದ್ರು, ಏನಂತ ಸಮಸ್ಯೆ ಆಗಿತ್ತು ಹಾಗೆ ಹೀಗೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಅಷ್ಟೇ ಹೇಳುವಾಗ ಸೂರ್ಯ ಮೀನನ ಮುಖ ನೋಡ್ತಾನೆ. ಮೀನ ಕೂಡ ಮುಖವನ್ನು ಸಿಂಡರಿಸ್ತಾಳೆ. ಮತ್ತೆ ಶಾಂತಿ ಹೇಳ್ತಾಳೆ, ಅದಾಗಿ ಈ ಸಮಸ್ಯೆ ಅದಾಗೆ ಸರಿ ಹೋಗ್ತಾ ಇತ್ತು ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಓಹೋ. ಅದಕ್ಕೆ ಸೂರ್ಯ ಮತ್ತೆ ಹೇಳ್ತಾನೆ, ಹೌದಪ್ಪ, ಇದನ್ನು ನಾವು ಅದಾಗೆ ಬಿಟ್ಬಿಡ್ಬೇಕಿತ್ತು, ನಾವು ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಹೋಗಬಾರ್ದಿತ್ತು ಅಂತೇಳಿ. ಅದಕ್ಕೆ ಮಧ್ಯ ಶ್ರುತಿ ಮಾತಾಡಿ ಹೇಳ್ತಾಳೆ, ಹೌದತ್ತೆ, ಅವರು ಮನೆಗೆ ಬಂದಾಗ ನೀವು ಗಡಗಡ ಅಂತ ನಡುಗಿ ನೈಟ್ ಫುಲ್ಲು ನಿದ್ದೆನೇ ಮಾಡ್ತಾ ಇಲ್ಲ ಅಂತ ಮಾವ ಹೇಳ್ತಾ ಇದ್ರು. ಹಾಗೆ ಹೇಳುವಾಗ ಶಾಂತಿಗೆ ನೆನಪಾಗುತ್ತೆ, ಆ ದಿನದ ರಾತ್ರಿಯ ಒಂದು ನೆನಪಾಗುತ್ತೆ. ಶಾಂತಿ ಯಾವ ರೀತಿ ಆ ರತಿ ಮನೆಯವರು ಬಂದಾಗ ಆಡ್ತಾ ಇದ್ಲು ಅನ್ನೋದು. ಕಸ್ತೂರಿ ಕೂಡ ಹೇಳ್ತಾಳೆ, ಹೌದು ಶಾಂತಿ, ನೀನು ನನ್ನ ಮನೆಯಲ್ಲಿ ಬಂದು ಡ್ಯಾನ್ಸ್ ಎಲ್ಲ ಮಾಡಬೇಡ, ನನಗೂ ಕೂಡ ಇದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೋ ಕಣಮ್ಮ, ನೀನು ನಿಂದೇ ಯೋಚನೆ ಮಾಡ್ತಾ ಇರೋ, ನಾನು ಮನೇಲಿ ಕೂತ್ಕೊಂಡು ನಾನು ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೇನೆ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಮೀನನ್ಗೇನು ಹೂ ಕಟ್ಟುವಾಗ ಯಾರಾದರೂ ಸಹಾಯಕ್ಕೆ ಬೇಕಾಗುತ್ತೆ, ಸಕ್ಕರೆ ಬರ್ತಾರ ಕೇಳಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿಗೆ ಕೋಪ ಬರುತ್ತೆ, ಅಂತ ಹೇಳಿ ಸೂರ್ಯನಿಗೆ ಗದರಿಸ್ತಾಳೆ. ಸೂರ್ಯ ಅಷ್ಟು ಹೇಳುವಾಗ ಶಾಂತಿಗೆ BP ರೈಸ್ ಆಗುತ್ತೆ. ಶಾಂತಿ ಬಾಯಿಗೆ ಬಂದಾಗೆ ಸೂರ್ಯನಿಗೆ ಬೈತಾಳೆ, ಏನು ನಿನಗೆ ಕೊಬ್ಬ, ನಾನು ಸಕ್ಕರೆ ಬಾಯಲ್ಲಿ ಶಾಂತಿ ಕಣು, ನಾನೇ ಯಾಕೋ ಇವಳ ಜೊತೆ ಸೇರಿ ಹೂ ಕಟ್ಟಬೇಕು, ಹೇಳ್ರಿ ಅವನಿಗೆ ಅಂತೇಳಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನೋಡ್ರಿ ಅವನ್ನ, ನನ್ನನ್ನು ಹೂ ಕಟ್ಟೋಕ್ಕೆ ಹೋಗು ಅಂತ ಹೇಳ್ತಾ ಇದ್ದೇನಂತೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಶಾಂತಿ, ನಿಯತ್ತಾಗಿ ಯಾವುದು ದುಡಿಮೆ ಅಂತ ಇರುತ್ತೋ ಅದಕ್ಕೆ ಅದರದೇ ಆದ ಬೆಲೆ ಇರುತ್ತೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಮನವರಿಕೆ ಮಾಡ್ತಾರೆ. ಮತ್ತೆ ಶಾಂತಿ ಹೇಳ್ತಾಳೆ, ಬಿಟ್ಟರೆ ನೀವು ನನ್ನನ್ನು ಆ ಮೀನ ಜೊತೆ ಹೂ ಕಟ್ಟೋಕ್ಕೂ ಕಳಿಸ್ತೀರಾ ಅಥವಾ ಇವನ ಜೊತೆ ಕ್ಯಾಬ್ ಓಡಿಸೋಕ್ಕೂ ಕಳಿಸ್ತೀರಾ. ನನ್ನ ಮಗ ಮನೋಜ ದೊಡ್ಡ ಶೋರೂಮ್ ಇಟ್ಟಿದ್ದಾನೆ ನನ್ನ ಹೆಸರಲ್ಲಿ, ಬೇಕಾದರೆ ನಾನು ಆ ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿಯ ಮುಖ ಸಿಂಡರಿಸಿ ಹೋಗುತ್ತೆ. ಆಗ ರೋಹಿಣಿ ಮನೋಜನ ಭುಜವನ್ನು ಮುಟ್ಟಿ ಅವನಿಗೆ ಸನ್ನೆ ಮಾಡ್ತಾಳೆ. ಆಗ ಮನೋಜ ಹೇಳ್ತಾನೆ, ಅಮ್ಮ ನೀನ್ಯಾಕಮ್ಮ ಬಂದು ಕೆಲಸ ಮಾಡಬೇಕು, ಆರಾಮವಾಗಿ ಮನೆಯಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲ ಹಾಕ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆಗ ಶಾಂತಿಗೂ ಕೂಡ ಶಾಕ್ ಆಗುತ್ತೆ, ಇವನೇ ಯಾಕೆ ಈ ರೀತಿಯಾಗಿ ಹೇಳಿದ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಕಾಲ ಮೇಲೆ ಕಾಲ ಹಾಕ್ಕೊಳ್ತೇನೋ ಅಥವಾ ತಲೆ ಮೇಲೆ ಕಾಲ ಹಾಕ್ಕೊಳ್ತೇನೋ ಅದು ನನ್ನಿಷ್ಟ, ಆದರೆ ಇವಳ ಥರ ಅಂದರೆ ಮೀನಾ ಥರ ನಾನು ಬೀದಿ ಹೂ ಕಟ್ಟೋಕ್ಕೆ ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಹೂ ಕಟ್ಟೋಕ್ಕೆ ಹೋಗೋದಂದ್ರೆ ನಾಚಿಕೆ, ಅದೇ ಪಾತ್ರೆ ಮಾರೋದಂದ್ರೆ ದೊಡ್ಡ ಕೆಲಸ ಅಲ್ವಾ, ಒಂದು ದಿನ ಹೂ ಕಟ್ಟಿ ಮಾರಿ ನೋಡು, ಅದರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ನೋಡು ಅಂತ ಹೇಳಿ ಸೂರ್ಯನಿಗೆ ಬೈತಾಳೆ. ನೋಡ್ರಿ ಇವನ್ನ ಪದೇ ನನ್ನನ್ನು ಹೂ ಕಟ್ಟೋಕೆ ಹೋಗು ಅಂತ ಹೇಳಿ ಹೇಗೆ ಹೀಯಾಳಿಸ್ತಾನೆ ಅಂತ ಹೇಳಿ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ. ಅದಕ್ಕೆ ಮತ್ತೆ ಹೇಳ್ತಾಳೆ ಶಾಂತಿ ಮೀನನ ಹತ್ರ, ಏನೇ ನೀನು ನಿನ್ನ ಗಂಡನಿಗೆ ಹೇಳ್ಕೊಟ್ಟು ಈ ಥರ ಮಾತಾಡಿಸ್ತಿದ್ಯಾ ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ಯಾಕೆ ಅತ್ತೆ ಆ ಕೆಲಸ ಮಾಡಲಿ, ನೋಡಿ ಅತ್ತೆ, ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಆತನ ಕೆಲಸ ಆಗಬೇಕಂದ್ರೆ ಮೊದಲು ಗರ್ಭಗುಡಿಯಲ್ಲಿರುವ ದೇವರಿಗೆ ಹೂ ಹಾಕಿ ಆತ ಕೆಲಸ ಪ್ರಾರಂಭಿಸೋದು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಸರಿಯಾಗಿ ಹೇಳಿದೆ ಅಮ್ಮ, ಈ ಮಾತು ಸತ್ಯವಾದ ಮಾತು ಅಂತ ಹೇಳ್ತಾರೆ.
ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಶಾಂತಿ ನೀನು ಏನು ಬೇಕಾದರೂ ಮಾಡಿ, ಆದರೆ ಡ್ಯಾನ್ಸ್ ಕ್ಲಾಸ್ ಮಾತ್ರ ಮಾಡಬೇಡ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಪಾಪ ಅತ್ತೆ ತುಂಬ ಆಸೆಪಟ್ಟು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಮೀನಾ ಹೇಳ್ತಾಳೆ, ಮಾವ ಅತ್ತೆ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದರು, ಅವರಿಗೆ ತುಂಬ ದೃಷ್ಟಿಯಾಗಿರುತ್ತೆ, ಅವ್ರದ್ದು ದೃಷ್ಟಿ ತೆಗಿತೇನೆ ಅಂತ ಹೇಳಿ ದೃಷ್ಟಿಗೆ ಆರತಿಯನ್ನು ರೆಡಿ ಮಾಡಲಿಕ್ಕೆ ಹೋಗ್ತಾಳೆ. ಆಗ ಮೀನ ದೃಷ್ಟಿಗೆಲ್ಲ ಆರತಿ ಎಲ್ಲ ರೆಡಿ ಮಾಡ್ತಾಳೆ. ಮತ್ತು ರಂಗನಾಥ್ ಅವರ ಹತ್ರ ಹೇಳ್ತಾಳೆ, ಮಾವ ಈ ದೃಷ್ಟಿಯನ್ನು ನೀವೇ ತೆಗಿಬೇಕು, ಯಾಕೆಂದರೆ ನಮಗೆ ತುಂಬ ಇಷ್ಟಪಟ್ಟವರು ನಮ್ಮ ದೃಷ್ಟಿ ತೆಗೆದರೆ ಇದೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ. ಆಗ ರಂಗನಾಥ್ ಅವರು ಹೇಳ್ತಾರೆ, ನಾನಾ ಅಂತೇಳಿ. ಹೌದು ಮಾವ ಆಗ್ಬೋದು ಅಂತೇಳಿ ರಂಗನಾಥ್ ಅವರು ಸೂರ್ಯ ಮೀನರನ್ನು ಕರೀತಾರೆ, ಹಾಗೆ ಶಾಂತಿಯನ್ನು ಕೂಡ ಕರೀತಾರೆ. ಹಾಗೆ ರೋಹಿಣಿ ಮನೋಜ್ ಹತ್ರ ಪಿಜ್ಜಾವನ್ನು ತರಿಸ್ಲಿಕ್ಕೆ ಹೇಳ್ತಾಳೆ. ಹಾಗೆ ಮನೋಜ್ ಪಿಜ್ಜಾ ಕೂಡ ತರ್ತಾನೆ. ಮನೋಜ್ ಹತ್ರ ಹೇಳ್ತಾಳೆ, ಸ್ವಲ್ಪ ನಾನು ಆ ಹುಡುಗನಿಗೆ ಅಂದರೆ ಕ್ರಿಶ್ಗೆ ಕೊಡ್ಲಾ ಅಂತ ಹೇಳಿ. ಆಗ ಮನೋಜ್ ಹೇಳ್ತಾನೆ, ಆ ಹುಡುಗ ದೊಡ್ಡ ತಿಂಡಿ ಪೋತ, ಅವನ ಕಣ್ಣೆಲ್ಲ ಈ ಪಿಜ್ಜಾದ ಮೇಲೆ ಇರುತ್ತೆ ಅಂತೇಳಿ ಹೇಳ್ತಾಳೆ. ಆ ರೋಹಿಣಿ ಅವಳ ಮಗನಿಗೋಸ್ಕರನೇ ಪಿಜ್ಜಾವನ್ನು ತಂದಿರ್ತಾಳೆ. ಸರಿ ಆಯಿತು ಕೊಡು ಅಂತ ಹೇಳಿ ಮನೋಜ್ ಕೂಡ ಹೇಳ್ತಾನೆ. ಹಾಗೆ ಕ್ರಿಶ್ ಹೊರಗಡೆ ಆಟ ಆಡ್ತಾ ಇರ್ತಾನೆ. ಹಾಗೆ ಕೃಷ್ಣನ್ನು ಕರೆದು ಅವನಿಗೆ ಪಿಜ್ಜಾವನ್ನು ತಿನ್ನಿಸ್ತಾಳೆ. ಹಾಗೆ ಮೀನಾ ಕ್ರಿಶ್ಗೆ ಊಟವನ್ನು ತಗೊಂಡು ಬರ್ತಾಳೆ. ಆಗ ಕ್ರಿಶ್ ಅಂತ ಕರೀತಾನೆ. ಕ್ರಿಶ್ ಎಲ್ಲಿಯೂ ಇರೋದಿಲ್ಲ. ಆನಂತರ ಕ್ರಿಶ್ ಅವಳ ಹತ್ರ ಹೇಳ್ತಾಳೆ, ಮೀನನ ಹತ್ರ, ಆಂಟಿ ನಾನು ಇಲ್ಲಿ ಒಳಗಡೆ ಇದ್ದೇನೆ ಅಂತ ಹೇಳಿ. ರೋಹಿಣಿ ಪಿಜ್ಜಾ ತಿನ್ನಿಸೋದನ್ನು ಮೀನಾ ಕೂಡ ನೋಡ್ತಾಳೆ. ಹಾಗೆ ಕ್ರಿಶ್ ಮೀನನ ಹತ್ರ ಹೇಳ್ತಾನೆ, ಆಂಟಿ ನನಗೆ ಊಟ ಬೇಡ ಅಂತ ಹೇಳಿ, ನಾನು ಪಿಜ್ಜಾ ತಿಂತೇನೆ. ಸರಿ ಆಯಿತು ಅಂತ ಹೇಳಿ ಮೀನಾ ಊಟವನ್ನು ಒಳಗಡೆ ಕೊಂಡೋಗ್ತಾಳೆ. ಇತ್ತ ಕಡೆ ಸೂರ್ಯ ಹಣವನ್ನು ಲೆಕ್ಕ ಮಾಡ್ತಾ ಇರ್ತಾನೆ. ಆಗ ಮೀನಾ ಸೂರ್ಯನಿಗೆ ಊಟ ತಂದಿರ್ತಾಳೆ. ತಗೊಳ್ಳಿ ಊಟ ಮಾಡಿ ಅಂತ ಹೇಳಿ ಹೇಳ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಕ್ರಿಶ್ ತಿನ್ನ ಅಂತ ಹೇಳಿ. ಇಲ್ಲ ರೀ ಕ್ರಿಶ್ ಪಿಜ್ಜಾ ತಿಂತಾ ಇದ್ದೀನಿ. ಅದಕ್ಕೆ ಸೂರ್ಯ ಕೇಳ್ತಾನೆ, ಪಿಜ್ಜಾ ಮಾಡಿದ್ಯಾ? ಅಯ್ಯೋ ನಾನು ಮಾಡಿಲ್ಲ ರೀ, ರೋಹಿಣಿ ಅವ್ರು ತರಿಸಿದ್ದಾರೆ, ಅದನ್ನು ಕ್ರಿಶ್ಗೆ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಲ್ಲೋ ಹೊಡಿತಾ ಇದೆಯಲ್ಲ. ಅದಕ್ಕೆ ಮೀನಾ ಹೇಳ್ತಾಳೆ, ಎಲ್ರಿ ನಾನು ಹೊಡಿತಾ ಇದ್ದೆ, ನಾನು ಇಷ್ಟು ದೂರ ನಿಂತ್ಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಮೀನನಿಗೆ ಮೂರ್ಖ ಹೆಂಗಸೆ, ಸ್ವಲ್ಪ ದೂರ ನಿಂತ್ಕೊಂಡು ದೂರ ಆಲೋಚನೆ ಮಾಡು, ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾನೆ. ಆಗ ಸೂರ್ಯನಿಗೆ ಅನುಮಾನ ಬರುತ್ತೆ, ಕ್ರಿಶ್ ಮತ್ತು ರೋಹಿಣಿಯ ಬಗ್ಗೆ ಏನೋ ಒಂದು ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಸೂರ್ಯನಿಗೆ ಒಂದು ಅನುಮಾನ ಆವಾಗ ಶುರುವಾಗುತ್ತೆ. ಇದನ್ನು ರೋಹಿಣಿ ಕದ್ದು ಕೇಳಿಸ್ತಾ ಇರ್ತಾಳೆ ಸೂರ್ಯ ಮಾತಾಡೋದನ್ನು. ಮತ್ತೆ ಸೂರ್ಯ ಹೇಳ್ತಾನೆ, ನನಗೇನೋ ಅನುಮಾನ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮಗೆ ಪ್ರತಿ ಸಲ ಅನುಮಾನ ಇದ್ದದ್ದೇ ಅಂತೇಳಿ. ಮತ್ತೆ ಸೂರ್ಯ ಹೇಳ್ತಾನೆ, ನಾನು ಪ್ರತಿ ಸಲ ಅನುಮಾನ ಪಟ್ಟಾಗಲೂ ಅದು ನಿಜ ಆಗಿದೆ, ಹ್ಞೂ ಅಂತ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ಹ್ಞೂ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಕೇಳ್ತಾಳೆ ಮೀನಾ, ಏನು ನಿಮ್ಮ ಅನುಮಾನ ಅಂತ ಹೇಳಿ. ಮತ್ತೆ ಸೂರ್ಯ ಹೇಳ್ತಾನೆ, ಇದನ್ನೆಲ್ಲ ಸರ್ವೆ ಮಾಡಿದರೆ ಬೇಜಾನ್ ವಿಷಯಗಳು ದುರೋಗುತ್ತೆ ಕಣೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಆಯ್ತಾಯ್ತು, ಅದನ್ನು ಮತ್ತೆ ಸರ್ವೆ ಮಾಡಿ ಇವಾಗ ಊಟ ಮಾಡಿ ಅಂತೇಳಿ ಅಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ಸೂರ್ಯನ ಕೈಯಲ್ಲಿದ್ದ ಹಣವನ್ನು ಮೀನನಿಗೆ ಕೊಡ್ತಾನೆ. ಹಾಗೆ ಸೂರ್ಯ ಊಟ ಮಾಡ್ತಾನೆ. ಶಾಂತಿ ಏನೋ ಯೋಚನೆ ಮಾಡುತ್ತಾ ಡೈನಿಂಗ್ ಟೇಬಲಲ್ಲಿ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಹಾಗೆ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಕ್ರಿಶ್ ಬರ್ತಾನೆ. ಕ್ರಿಶ್ ಸ್ವಲ್ಪ ತುಂಟ ಹುಡುಗ. ಕ್ರಿಶ್ ಬಂದ ನಂತರ ಅವಳನ್ನು ಎದುರಿಸ್ತಾನೆ. ಆಗ ಶಾಂತಿ ಬೆಚ್ಚಿ ಬೀಳ್ತಾಳೆ, ಅಯ್ಯೋ 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 ಅಮ್ಮ ಅಂತ ಹೇಳಿ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಎದ್ರುಕೊಂಡ್ರ ಆಂಟಿ ಅಂತೇಳಿ. ಆಗ ಶಾಂತಿ ಆ ಕ್ರಿಶ್ಗೆ ಹೊಡಿಲಿಕ್ಕೆ ಹೋಗ್ತಾಳೆ. ಅದರ ಬದಲು ಮನೋಜ್ ಕೂಡ ಹೊಡಿಲಿಕ್ಕೆ ಹೋಗ್ತಾನೆ. ಹಾಗೆ ರತಿ ಮನೆಯವರು ಕಸ್ತೂರಿ ಮನೆಗೆ ಬಂದು ನಮಗೆ ಪರಿಹಾರ ಕೊಡಬೇಕು, 10 ಲಕ್ಷ ಪರಿಹಾರ ಕೊಡಬೇಕು, ಹಾಗೆ ಹೀಗೆ ಅಂತ ಹೇಳಿ ಕಸ್ತೂರಿ ಹತ್ರ ಗಲಾಟೆ ಮಾಡಿ ಹೋಗಿರ್ತಾರೆ. ಆಗ ಅವಳು ಕಸ್ತೂರಿ ಬಂದು ಮನೆಯಲ್ಲಿ ಹೇಳ್ತಾಳೆ. ಆಗ ಶಾಂತಿ ಕೇಳ್ತಾಳೆ, ಏನು ಅಷ್ಟು ಹಣವನ್ನು ನಾವು ಕೊಡಬೇಕಾ? ಹೌದು ಶಾಂತಿ ಅಂತ ಹೇಳಿ ಕಸ್ತೂರಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇದು ತುಂಬ ಅನ್ಯಾಯ, ನಾವು ಅವರಿಬ್ಬರ ಮನೆಯವರ ಹತ್ರ ಮಾತಾಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ, ಇನ್ನೂ ಏನು ಅವರದ್ದು ಅಂತ ಹೇಳಿ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಈ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಈ ಮನೋಜನಿಂದ ಅಂತ ಹೇಳಿ. ಅದಕ್ಕೆ ಶಾಂತಿ ಕೇಳ್ತಾಳೆ, ಈ ಮನೋಜ ಏನು ಮಾಡಿದ್ನು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸೂರ್ಯ ನಡೆದಂಥ ಎಲ್ಲ ವಿಷಯವನ್ನು ಹೇಳ್ತಾನೆ. ಹಾಗೆ ಸೂರ್ಯ ಹೇಳ್ತಾನೆ, ಮನೋಜ್ ಮಾಡಿದ ತಪ್ಪನ್ನು ಇವನು ಮನೆಗೆ ಹೋಗಿ ನಾವು ನಿಮಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ದಾನೆ, ಅಷ್ಟೇ ಅಲ್ಲ ನಿಮ್ಮ ಮಗಳಿಗೆ ಅಬೋಷನ್ ಮಾಡಿಸಿ ಕೂಡ ಅಂತ ಹೇಳಿದ್ದಾನೆ ಅಂತ ಹೇಳಿ ಸೂರ್ಯ ಎಲ್ಲರ ಮುಂದೆ ಹೇಳ್ತಾನೆ. ಅದಕ್ಕೆ ರವಿ ಕೇಳ್ತಾನೆ, ಲೋ ಏನು ಹೇಳ್ತಾ ಇದ್ದೆ, ಸತ್ಯ ಕಣು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ಶಾಂತಿ ಕೇಳ್ತಾಳೆ ಮನೋಜನ ಹತ್ರ, ನಿಜ ಏನು, ನೀನು ಅವರ ಮನೆಗೆ ಹೋಗಿದ್ಯಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೌದಮ್ಮ, ರೋಹಿಣಿ ಹೇಳಿದಕ್ಕೆ ಹೋದದ್ದು ಅಂತ ಹೇಳಿ ಹೇಳ್ತಾನೆ. ಹಾಗೆ ಶಾಂತಿ ಮನೋಜ್ಗೆ ಕೂಡ ಬೈತಾಳೆ, ಹಾಗೆ ರೋಹಿಣಿಗೆ ಕೂಡ ಬೈತಾಳೆ. ಮತ್ತೆ ಹೇಳ್ತಾಳೆ ಶಾಂತಿ, ಆ ಮರಿ ರಾಕ್ಷಸ ಈ ಮನೆಗೆ ಕಾಲಿಟ್ಟ ಗಳಿಗೆಯಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೇ ಇದೆ ಅಂತೇಳಿ. ಆಗ ರೋಹಿಣಿಗೆ ಕೋಪ ಬರುತ್ತೆ, ಯಾಕತ್ತೆ ಆ ಚಿಕ್ಕ ಹುಡುಗನ ಬೈತಾ ಇದ್ದೀರಾ ಅಂತೇಳಿ. ಅದಕ್ಕೆ ಶಾಂತಿ ಕೇಳೇ ಬಿಡ್ತಾಳೆ, ಏನೇ ನಿನಗೂ ಮತ್ತು ಅವನಿಗೇನೇ ಸಂಬಂಧ ಅಂತೇಳಿ. ಹಾಗೇನು ಇಲ್ಲ ಅತ್ತೆ ಅಂತೇಳಿ ರೋಹಿಣಿ ಹೇಳ್ತಾಳೆ. ಹಾಗಾದರೆ ಒಂದು ಕೆಲಸ ಮಾಡು, ಅವರು ಕೇಳ್ತಾ ಇರೋ ಅಂದರೆ ರತಿ ಮನೆಯವರು ಕೇಳ್ತಾ ಇರುವಂಥ ಪರಿಹಾರವನ್ನು ಅಂದರೆ 10 ಲಕ್ಷ ರೂಪಾಯಿ ನೀನೇ ಕೊಟ್ಬಿಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ನನಗೆ ಖುಷಿ ಆಗುತ್ತೆ ಅಂತ
ಕೂಡ ಹೇಳ್ತಾಳೆ. ಅತ್ತೆ ಅಂತೇಳಿ ರೋಹಿಣಿ ಕೇಳ್ತಾಳೆ. ಹಾಗೆ ರೋಹಿಣಿಗೆ ಶಾಂತಿ ಹೇಳ್ತಾಳೆ, ನೀನೇ 10 ಲಕ್ಷ ಕೊಟ್ಬಿಡು ಅಂತೇಳಿ. ಅದಕ್ಕೆ ರೋಹಿಣಿ ನಾನೇ ಕೊಟ್ಬಿಡ್ಲಿ ಅಂತ, ನೀನೇ ಅಲ್ಲ ಹೇಳಿದ್ದು ಪರಿಹಾರ ಕೊಡ್ತೇನೆ ಅಂತ ಹೇಳುವಾಗ ಮನೋಜ್ ಎದೆಗೆ ಕೈ ಇಟ್ಕೊಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.